ಬೆಳಗಾವಿಯಲ್ಲಿ MES ಪುಂಡರ ಪುಂಡಾಟಿಕೆಯ ವಿರುದ್ಧ ಕರೆ ನೀಡಿರ್ತಕ್ಕಂತಹ ಕರ್ನಾಟಕ ಬಂದ್ಗೆ ಮೈಸೂರಿನಲ್ಲಿ ಒಂದು ರೀತಿಯ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇರತಕ್ಕಂತಹದ್ದು. ಕೇವಲ ಒಂದಷ್ಟು ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆಯನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿ ಇರ್ತಕ್ಕಂತಹದ್ದು. ಎಲ್ಲ ಒಂದು ಕಡೆ ಥಿಯೇಟರ್ಗಳು ಈ ಒಂದು ಬಂದ್ಗೆ ಉತ್ತಮವಾದಂತಹ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಥಿಯೇಟರ್ ಮಾಲೀಕರು ಈಗ ಒಂದು ಬೆಳಗಿನ ಪ್ರದರ್ಶನವನ್ನ ರದ್ದು ಮಾಡಿರ್ತಕ್ಕಂತಹದ್ದು. ಏನಂದ್ರೆ ಕರ್ನಾಟಕ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟಗಾರರು ನಿನ್ನೆ ಮೊನ್ನೆಯಿಂದಲೂ ಕೂಡ ಥಿಯೇಟರ್ ಮಾಲೀಕರ ಜೊತೆ ಒಂದಷ್ಟು ಸರಣಿ ಸಭೆಗಳನ್ನು ಮಾಡಿದ್ರು. ಏನು ಸಿನಿಮಾ ಪ್ರದರ್ಶನಗಳನ್ನು ಕರ್ನಾಟಕ ಬಂದ್ ಸಂದರ್ಭದಲ್ಲಿ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ನಾನೀಗ ಒಂದು ಗಾಯತ್ರಿ ಅಂದರೆ ಮೈಸೂರಿನ ಪ್ರತಿಷ್ಠಿತ ಗಾಯತ್ರಿ ಚಿತ್ರಮಂದಿರದ ಬಳಿ ಇದ್ದೀನಿ. ಈ ಒಂದು ಚಿತ್ರಮಂದಿರದಲ್ಲಿ ಅಪ್ಪುರವರ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾದ ಎರಡನೇ ಅಂದರೆ ರಿಲೀಸನ್ನು ಮಾಡಲಾಗಿತ್ತು. ಸಾಕಷ್ಟು ಉತ್ತಮವಾದಂಥ ಪ್ರತಿಕ್ರಿಯೆ ಕೂಡ ಸಿನಿಮಾಗೆ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಹೋರಾಟಗಾರರ ಒಂದು ಮನವಿಯ ಪ್ರಕಾರ ಬೆಳಗಿನ ಮಾರ್ನಿಂಗ್ ಶೋ ಅಂದರೆ 10:30ಕ್ಕೆ ಏನು ಸಿನಿಮಾ ಶುರುವಾಗ್ತಾ ಇತ್ತು ಆ ಒಂದು ಸಿನಿಮಾಗೆ ಒಂದು ಪ್ರದರ್ಶನವನ್ನು ರದ್ದು ಮಾಡಿರ್ತಕ್ಕಂಥದ್ದು. ನೀವೀಗ ಅದರ ಬೋರ್ಡ್ಕನ್ನು ಕೂಡ ಮಾಡ್ತಾ ಇದ್ದೀರಿ. ಈ ದಿನ ಬೆಳಗಿನ ಪ್ರದರ್ಶನ ಇರುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಥಿಯೇಟರ್ ಮಾಲೀಕರು ಒಂದು ನಾಮಫಲಕವನ್ನು ಹಾಕಿ ಗೇಟ್ಗೆ ಬೀಗವನ್ನು ಜಡಿದಿರ್ತಕ್ಕಂಥದ್ದು. ಬಂದ್ ಯಾವ ರೀತಿ ಇರ್ತದೆ ಅಂದರೆ ಮಧ್ಯಾಹ್ನದ ಮೇಲೆ 1:30 ನಂತರದಲ್ಲಿ ಬಂದ್ ಯಾವ ರೀತಿ ಇರ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನೋಡಿಕೊಂಡು ಮುಂದಿನ ಶೋಗಳನ್ನು ನಡೆಸಬೇಕಾ ಇಲ್ಲವಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯ ನಿರ್ಧಾರಗಳನ್ನು ಥಿಯೇಟರ್ ಮಾಲೀಕರು ಮಾಡುವಂತಹದ್ದು. ಈಗ ಸಾಕಷ್ಟು ಅಭಿಮಾನಿಗಳು ಕೂಡ ಸಿನಿಮಾ ನೋಡ್ಲಿಕ್ಕಾಗಿ ಬಂದು ಥಿಯೇಟರ್ ಬಳಿ ಸಿನಿಮಾ ಇಲ್ಲ ಅನ್ನುವಂಥದ್ದನ್ನು ಮನಗಂಡು ವಾಪಸ್ ಹೋಗುವಂಥ ಕೂಡ ದೃಶ್ಯಗಳು ಕೂಡ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಕೇವಲ ಪ್ರತಿಭಟನೆಗಷ್ಟೇ ಸೀಮಿತವಾಯ್ತಾ ಕರ್ನಾಟಕ ಬಂದ್ ಮೈಸೂರಿನಲ್ಲಿ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ಇದೀಗ ಥಿಯೇಟರ್ ಮಾಲೀಕರು ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿ ಬೆಳಗಿನ ಸಿನಿಮಾ ಪ್ರದರ್ಶನವನ್ನು ರದ್ದು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.